ಪಾರ್ಥವ್ರೆ, ಏನಾಯ್ತು? ಯಾಕೆ ನಿಂತಿದ್ದೀರಾ? ಮಲ್ಗಿಲ್ವಾ? ಮನೇಲಿ ನಡೀತಾ ಇರೋದನ್ನ ನೋಡಿದ್ರೆ ನಿದ್ದೆ ಹೇಗ್ ಬರ್ತೆ ಚಿಕ್ಕದ್ಗೆ? ಯಾಕೆ ಈ ವಿಚಾರನ ನನ್ನಿಂದ ಮುಚ್ಚಿಟ್ರಿ? ಈ ವಿಚಾರ ನಿಮ್ಗೆ ಯಾವಾಗ ಗೊತ್ತಾಯ್ತು? ಬಾಬ್ನೂರಿಗೆ ಗೊತ್ತಾಗಿದ್ದೇನೆ, ನನಗೂ ಗೊತ್ತಾಯ್ತು. ಬಾಬ್ನೂರಿಗೆ ಅನುಮಾನ ಬಂದು ರೂಮೆಲ್ಲ ಹುಡುಕಿದ್ದಾರೆ. ಅವ್ರಿಗೆ ಅಕ್ಕನ ರಿಪೋರ್ಟ್ ಸಿಕ್ಕಿದೆ. ಆ ರಿಪೋರ್ಟ್ ತಗೊಂಡೋಗಿ ಡಾಕ್ಟರ್ ಹತ್ರ ತೋರಿಸಿದಾಗ ಡಾಕ್ಟರ್ ಎಲ್ಲ ಸತ್ಯನೂ ಹೇಳಿದ್ದಾರೆ. ಅದೇ ಬೇಜಾರಲ್ಲಿ ಅಕ್ಕ ಟೆರೆಸ್ ಮೇಲೆ ನಿಂತ್ಕೊಂಡಿದ್ರು. ನಾನು ಹೋಗಿ ರೇಗಿಸ್ದೆ. ಬೇಜಾರಲ್ಲಿ ಎಲ್ಲ ಬಾಯ್ ಬಿಟ್ಬಿಟ್ರು. ಚಿಕ್ಕದ್ಗೆ, ಅದಕ್ಕೆ ಈ ವಿಷಯನ ನಮ್ಮಿಂದ ಮುಚ್ಚಿಟ್ಟಿರ್ಬೋದು. ಆದ್ರೆ ನೀವಾಗ್ಲಿ ಇಬ್ರು ಆಗ್ಲಿ ಒಂದ್ ಮಾತಾದ್ರೂ ನಮ್ಮ ಹತ್ರ ಹೇಳ್ಬೋದಾಗಿತ್ತಲ್ಲ. ನೋಡಿ, ಕ್ಯಾನ್ಸರ್ ಅಂದ್ರೆ ಸಣ್ಣ ವಿಷಯ ಅಲ್ಲ ಚಿಕ್ಕದ್ಗೆ. ಒಂದೇ ಮನೆಯವರಾಗಿ ನಮ್ಮಿಂದ ಈ ವಿಚಾರ ಮುಚ್ಚಿಡೋ ಅವಶ್ಯಕತೆ ಏನಿತ್ತು? ಪಾರ್ಥವ್ರೆ, ಅಕ್ಕವರಾಗ್ಲಿ ಬಾಬ್ನವರಾಗ್ಲಿ ಮಾಡಿರೋ ಸರಿಯಾಗೇ ಇದೆ. ನೀವೇ ಯೋಚನೆ ಮಾಡಿ. ನಿಮಗೆ ವಿಷಯ ಗೊತ್ತಾಗ್ತಿದ್ದಂಗೆ ನೀವು ಇಲ್ಲಿ ಬಂದು ನಿಂತ್ಕೊಂಡಿದ್ದೀರಾ, ಬೇಜಾರಲ್ಲಿದ್ದೀರಾ. ಇದೇ ವಿಷಯ ಅವತ್ತೇ ಗೊತ್ತಾಗಿದ್ರೆ ಇಡೀ ಮನೆಯವ್ರು ಬೇಜಾರಾಗಿರೋರು. ಅಕ್ಕವರಿಗೆ ಸಿಂಪತಿ ತೋರಿಸಿರೋರು. ಇದೇ ಅಕ್ಕವ್ರಿಗೆ ಬೇಡ. ಇವಾಗ ನಿಮಗೆ ಮಕ್ಕಳಾಗಲ್ಲ ಅನ್ನೋ ವಿಷಯ ಮನೆಯವರಿಗೆಲ್ಲ ಹೇಳಿದ್ದೀರಾ? ಇಲ್ಲ ಅಲ್ವಾ? ಅದೇ ತರ ಕೆಲವೊಂದು ಸಮಸ್ಯೆನ ನಾವು ಹೇಳ್ಕೊಳಕ್ ಆಗಲ್ಲ. ಅದಕ್ಕೇನೆ ಹೇಳ್ತಾ ಇದ್ದೀನಿ, ಈ ವಿಷಯನ ಚರ್ಚೆ ಮಾಡಬೇಡಿ. ಅಕ್ಕವ್ರಿಗೆ ಧೈರ್ಯ ಹೇಳಿ. ನಾವು ಧೈರ್ಯವಾಗಿದ್ರೆ ಅಕ್ಕವ್ರು ಧೈರ್ಯವಾಗಿರ್ತಾರೆ. ನಮಗೆ ಎಷ್ಟೇ ನೋವಾದ್ರೂ ಪರವಾಗಿಲ್ಲ, ಅದನ್ನ ತೋರ್ಸ್ಕೊಳ್ದೆ ಅಕ್ಕವ್ರು ಸಂತೋಷವಾಗಿಡ್ಬೇಕು. ಕರೆಕ್ಟ್ ಅಲ್ವಾ? ಕರೆಕ್ಟ್ ಚಿಕ್ಕದ್ಗೆ. ನಾವು ಖುಷಿಯಾಗಿದ್ರೆ ಅದಕ್ಕೇನು ಖುಷಿಯಾಗಿರ್ತಾರೆ. ನಾವು ಧೈರ್ಯವಾಗಿದ್ರೆ ಅವರು ಧೈರ್ಯವಾಗಿರ್ತಾರೆ. ನಾವು ಲವಲವಿಕೆಯಿಂದ ಇದ್ದು ಅದಕ್ಕೆ ಏನೂ ಆಗಿಲ್ಲ ಅನ್ನೋ ತರನೇ ಇರೋಣ. ಗುಡ್. ಅಕ್ಕವ್ರು ತುಂಬಾ ಒಳ್ಳೆಯವರು. ದೇವ್ರ ಕೈನ ಯಾವತ್ತೂ ಬಿಡಲ್ಲ. ಅವ್ರಿಗೇನು ಆಗದೆ ಇರ್ಲಿ ಅಂತ ದೇವ್ರ ಹತ್ರ ಬೇಡ್ಕೊಳ್ಳೋಣ. ಅಷ್ಟಾದ್ರೆ ಸಾಕು ಚಿಕ್ಕದ್ಗೆ.